ನಮಸ್ಕಾರ. ಬರ್ರಿ ಇವತ್ತು ವೆಯ್ಟ್ ಲಾಸ್ ಮಾಡ್ಕೊತ ಯಾವ ರೀತಿ ಸ್ಮೂದಿ ತೊಗೊಳೋದು ಅಂತ ನಾನು 2 ರೀತಿಯ ಸ್ಮೂದಿಯನ್ನು ತಿಳಿಸ್ತೀನಿ. ಒಂದು ಆ್ಯಪಲ್, ಇನ್ನೊಂದು ವಾಟರ್ ಮೆಲನ್. ಇವಾಗ ನೋಡಿರಿ, ನಾನು ಕಲ್ಲಂಗಡಿ ಹಣ್ಣಿನ ಸ್ಮೂತಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಶುಗರ್ ಬಳಸೋದು ಬೇಡ. ಅದ್ರ ಬದಲಾಗಿ ನಾವು ಖರ್ಜೂರ ಅಥವಾ ಉತ್ತತ್ತಿ ಬಳಸ್ಬೋದು. ವೆಯ್ಟ್ ಲಾಸ್ ಮೇಂಟೈನ್ ಮಾಡುವವರು ಬೆಲ್ಲನೂ ಬಳಸಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಸ್ವೀಟ್ಗಾಗಿ ನಾನು ಇವಾಗ ಒಂದು ಅರ್ಧ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, 2 ಖರ್ಜೂರವನ್ನು ಹೆಚ್ಚಿ ತೊಗೊಂಡಿದ್ದೀನಿ, 1 ಕ್ಯಾರೆಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿದ್ದೀನಿ. ಇದಕ್ಕೆ ನಾನು 1 ಪೀಸಷ್ಟು ವಾಟರ್ ಮೆಲನನ್ನು ತೊಗೊತಾ ಇದ್ದೀನಿ. ಈ ವಾಟರ್ ಮೆಲನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. 2 ಗೋಡಂಬಿ ಮತ್ತು 2 ಆಕ್ರೋಟ್ಸನ್ನ ತೊಗೊಳ್ತಾ ಇದ್ದೀನಿ. ನಂತರ ನಾನು 2 ಟೇಬಲ್ ಸ್ಪೂನಷ್ಟು ಸಪೋಲಾ ಓಟ್ಸನ್ನು ತಗೊಳ್ತಾ ಇದ್ದೀನಿ. ಸಪೋಲಾ ಓಟ್ಸ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಲೇಬೇಕಂತ ಏನು ಅವಶ್ಯಕತೆ ಇಲ್ಲ. ಹಾಕಿದರೆ ಸ್ವಲ್ಪ ಫಿಲ್ಲಿಂಗ್ ಜಾಸ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ. ನಾವು ಡ್ರೈ ಫ್ರೂಟ್ಸ್ ಎಲ್ಲ ಬಳಸೋದ್ರಿಂದ ಹೇರ್ ಫಾಲ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದು. ಇವನ್ನೆಲ್ಲವನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಬಂದರೆ ಟೇಸ್ಟಿಯಾದಂತಹ ವಾಟರ್ ಮೆಲನ್ ಸ್ಮೂದಿ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಸೇಬು ಹಣ್ಣಿನ ಸ್ಮೂದಿ. ನಾನು ಇದನ್ನು ಇಬ್ಬರಿಗೆ ತೊಗೊಳ್ಳೋಕ್ಕಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 1 ಆ್ಯಪಲ್ಲು, 1 ಬನಾನಾನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ ನಂತರ ನಾನು ಇದಕ್ಕೆ ಒಂದು 4 ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು 2 ಆಕ್ರೋಟ್ಸನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ಇಬ್ರಿಗೆ ಮಾಡೋದ್ರಿಂದ 4 ತೊಗೊಂಡಿದ್ದೀನಿ ಬಾದಾಮಿ. ನೀವು ಒಬ್ರಿಗಾದರೆ 2 ಬಾದಾಮಿ ತೊಗೋಬೋದು. ಆಮೇಲೆ ಸ್ಲಿಮ್ ಮಿಲ್ಕ್, ಫ್ಯಾಟ್ ಇರಲ್ಲ ನೋಡಿರಿ, ಆ ಮಿಲ್ಕನ್ನು ಅರ್ಧ ಗ್ಲಾಸು ಮತ್ತು ಅರ್ಧ ಗ್ಲಾಸ್ ನೀರು, 1 ಟೇಬಲ್ ಸ್ಪೂನಷ್ಟು ಶುಗರ್ಲೆಸ್ ಕೋಕೋ ಪೌಡರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದರೆ ಟೇಸ್ಟಿಯಾದಂತಹ ಆ್ಯಪಲ್ ಸ್ಮೂದಿನೂ ಕೂಡ ರೆಡಿ ಆಯಿತು. ಈ ರೀತಿ ಸ್ಮೂದಿಗಳನ್ನು ನಾವು ಬ್ರೇಕ್ಫಾಸ್ಟಾಗಿ ತೊಗೊಳ್ಳೋದ್ರಿಂದ ಹೇರ್ ಫಾಲ್ ಕಂಟ್ರೋಲಲ್ಲಿ ಇರುತ್ತೆ ಮತ್ತು ವೇಟು ಕೂಡ ಮೇಂಟೈನ್ ಆಗುತ್ತೆ. ನಾನು ಫೈನಲ್ ಆಗಿ ಸ್ವಲ್ಪ ಜೇನುತುಪ್ಪ ಮತ್ತು ಕಟ್ ಮಾಡಿದಂತಹ ಬಾಳೆಹಣ್ಣು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಸ್ಕಿಪ್ ಮಾಡ್ಕೋಬೋದು. ಹಾಕಿದರೆ ಹೇರ್ ಫಾಲ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಸೊ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಗೋರಿ. ಇದೇ ರೀತಿ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ಹಾಕಿದ ತಕ್ಷಣ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.